ಇವತ್ತು ಗವಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ 9ನೇ ವರ್ಷದ ಹಿಂದೂ ಮಹಾಗಣಪತಿಯ ಗೋಪೂಜೆ ಮತ್ತೆ ಧ್ವಜ ಪೂಜೆಯನ್ನು ಆಯೋಜನೆ ಮಾಡಿಕೊಂಡಿದ್ವಿ. ಅದೇ ನಿಟ್ಟಿನಲ್ಲಿ ಎಲ್ಲ ಸರ್ವಪಕ್ಷದ ನಾಯಕರು, ನಮ್ಮ ಸಂಜಯಣ್ಣ ಆಗಿರ್ಬೋದು, SR ಗೌಡರು, ನಟರಾಜಣ್ಣ, ಸತ್ಯಪ್ರಕಾಶ್, ಮುಖಂಡರುಗಳು, ವಿಜಯರಾಜಣ್ಣ, ಅಂಜನಪ್ಪ ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಿ ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಹಾಗೆ ನಮ್ಮ ಎಲ್ಲ ಹಿಂದೂ ಮಹಾಗಣಪತಿಯ ಸಮಸ್ತ ಯುವಕರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈಗ ನಮ್ಮ ಪ್ರಾಸ್ತಾವಿಕ ನುಡಿಯನ್ನು ನುಡಿಲಿಕ್ಕೆ ನಮ್ಮ ಮಂಜಣ್ಣ ಅವರು ಬರ್ತಾ ಇದ್ದಾರೆ. ಅವ್ರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಆತ್ಮೀಯ ಸಜ್ಜನ ಸಮಾಜದ ಹಿಂದೂ ಬಾಂಧವರೇ, ಕಳೆದ 8 ವರ್ಷಗಳಿಂದ ನಿಮ್ಮೆಲ್ಲರ ಸಹಕಾರದ ಜೊತೆಗೆ ಇಡೀ ರಾಜ್ಯನೇ ತಿರುಗಿ ನೋಡತಕ್ಕಂಥ ತಾಲೂಕು ಮಟ್ಟದ ಹಿಂದೂ ಮಹಾಗಣಪತಿಯ ಎಲ್ಲ ವಿಚಾರಗಳು ಕೂಡ ನಿಮ್ಮ ಸಹಕಾರದಿಂದ ಯಶಸ್ವಿಯಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲ ಗಣಪತಿಗಳಲ್ಲೂ ಬಹುತೇಕ ರಾಜ್ಯದ ನನಗೆ ಗಮನ ಇದೆ. ತುಂಬ ಜನ ಗಣಪತಿಯವರು ಒಂದೊಂದು ರಾಜಕೀಯವಾಗಿ ಯೋಚನೆ ಮಾಡ್ತಾರೆ, ಯಾವುದೋ ಒಂದು ಸಂಘಟನೆಯವರು ಯೋಚನೆ ಮಾಡ್ತಾರೆ. ಆದರೆ ಶಿರಾದ ಗಣಪತಿ ವಿಶೇಷ ಏನು ಅಂತ ಹೇಳಿದ್ರೆ, ನಾವು ಕುಣಿಲಿಕ್ಕೆ ಬಂದಾಗ ನನ್ನ ಪಕ್ಕದಲ್ಲಿ ಇವನು ಯಾವ ಸಮಾಜದವನು, ಯಾವ ಪಾರ್ಟಿಯವನು ಅಂತ ನಾವು ಯಾರೂ ಕೇಳಲ್ಲ. ಯಾವ ಥರ ಕೇಳಿದೀವಾ? ಯಾರೂ ಕೇಳಿಲ್ಲ. ಅದು ಅಂತ ಹೇಳಿದ್ರೆ ಅದು ಶಿರಾ. ಇದರಿಂದ ಸಾಮಾಜಿಕ ಬದಲಾವಣೆಯೂ ಸಹ ಸತ್ಯ ಇದೆ. ನಾವು ಯಾವ ಅಸ್ಪೃಶ್ಯತೆ ಅಂತ ನಾವು ಹೇಳ್ತಾ ಇದ್ದೀವಿ, ಆ ಅಸ್ಪೃಶ್ಯತೆಯನ್ನು ತೊಡಲಿಕ್ಕೆ ಕೂಡ ಈ ಹಿಂದೂ ಸಮಾಜದ, ಈ ಹಿಂದೂ ಮಹಾಗಣಪತಿಯ ಒಂದು ಪೀಠದ ಒಂದು ಸಂಯೋಜನೆ. ಇದು ಸಾಮಾಜಿಕ ಬದಲಾವಣೆ. ಇದರೆಲ್ಲರ ಮಧ್ಯೆ ತುಂಬ ಜನಕ್ಕೆ ಅನಿಸುತ್ತೆ, ಇಷ್ಟು ವರ್ಷಗಳಿಂದ ನೀವು ಕೆಲಸ ಮಾಡ್ತಿದ್ರೆ ಇದಕ್ಕೆ ಅಧ್ಯಕ್ಷ ಇಲ್ಲ, ಉಪಾಧ್ಯಕ್ಷ ಇಲ್ಲ, ಖಜಾಂಚಿ ಇಲ್ಲ ಅಂತ. ಆದರೆ ಇದೆಲ್ಲರೂ ಅಧ್ಯಕ್ಷರು ಅಂತ ಹೇಳ್ಕೊಂಡೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾರಿಗೂ ಜವಾಬ್ದಾರಿ ಇಲ್ಲ ಅಂತಲ್ಲ. ಕೆಲವು ವರ್ಷ ನನಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಅವರು ಆ ವರ್ಷ ಮಾಡಲ್ಲ. ನೀನು ಯಾಕೆ ಮಾಡಿಲ್ಲ ಅಂತ ನಾವೇನು ಕೇಳಲ್ಲ. ಅಥವಾ ಯಾರಾದ್ರೂ ಹೊಸಬರು ಬರ್ತಾರೆ, ನೀನು ಯಾಕಪ್ಪ ಬಂದೆ ಅಂತ ಕೇಳಲ್ಲ. ಯಾಕಂತ ಹೇಳಿದ್ರೆ ಹಿಂದೂ ಮಹಾಗಣಪತಿ. ಇಷ್ಟೆಲ್ಲ ಒಂದು ಜೇನುಗೂಡಾಗಿರ್ತಕ್ಕಂಥ ಒಂದು ಶಿರಾದಲ್ಲಿ ಬಹಳ ಆಶ್ಚರ್ಯವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲ ಪಕ್ಷದವರು ಒಟ್ಟಿಗೆ ಮಾಡಿ ಈ ಒಂದು ಹಿಂದೂ ಗಣಪತಿಯನ್ನು ಯಶಸ್ವಿ ಮಾಡ್ತಾ ಇದ್ದೀರಾ. ಅದು ನಾವಲ್ಲ. ಯಾಕೆಂತ ಹೇಳಿದ್ರೆ ನಾವು ನಿಮ್ಮ ಪರವಾಗಿರ್ತಕ್ಕಂಥ ಒಂದು ಪೋಸ್ಟ್ ಮ್ಯಾನ್. ಸಮಾಜ ಹಿಂಗೆ ಕೊಡುತ್ತೆ, ನಾವು ಸಮಾಜಕ್ಕೆ ಕೊಡ್ತಾ ಇದ್ದೀವಿ. ಅಷ್ಟನ್ನು ಸೆಂಟ್ರಲೈಸ್ ಮಾತ್ರ ಮಾಡ್ತಾ ಇದ್ದೀವಿ. ಬಿಟ್ಟರೆ ಇದೆಲ್ಲರ ಯಶಸ್ಸು ಕಾರಣ ಅಂತ ಹೇಳಿದ್ರೆ ಇದು ಶಿರಾ ತಾಲೂಕಿನ ಜನತೆ. ಇದು ಸ್ಪಷ್ಟ. ತುಂಬ ಮನೆಗಳಲ್ಲೇ ನಾವು ಎಷ್ಟೋ ಸಲ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದಾವೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಸಮಾಜ ಅಂದರೆ ಸಣ್ಣ ಪುಟ್ಟ ಸಮಾಜಗಳು ಬರುತ್ತೆ. ಬಹುತೇಕ 5 ವರ್ಷಕ್ಕೊಂದ್ಸಲ ಸಿಗೋದು ನನಗೆ, ಅಲ್ಲ ವರ್ಷಕ್ಕೊಂದ್ಸಲ ನಮ್ಮ ಮಂಜರಪ್ಪ ಸಿಗೋದು ನನಗೆ. ಮತ್ತು ಮಧ್ಯದಲ್ಲಿ ಸಿಕ್ಕಿದ್ರೆ ಅಣ್ಣ ನಮಸ್ಕಾರ ಅಂದ್ಕೊಂಡು ಹೋಗ್ತೀವಿ. ಆದರೆ ಗಣಪತಿ ಅಂತ ಹೇಳಿದ್ರೆ ಒಟ್ಟಿಗೆ ಸೇರ್ತೀವಿ. ಅವ್ರೇನು ನಿಶ್ಚಯ ಮಾಡಿರ್ತಾರೆ, ಗೌಡರೇನು ನಿಶ್ಚಯ ಮಾಡಿರ್ತಾರೆ, ಇವರೆಲ್ಲ ನಿಶ್ಚಯ ಮಾಡಿದ್ದನ್ನು ಅಂತಿಮ ತೀರ್ಮಾನವಾಗಿ ನಿಮ್ಮ ಮುಂದೆ ನಾವು ಇಡ್ತೀವಿ. ನೀವು ಯಾವ ರೀತಿ ಹೇಳ್ತೀವಿ ಅದನ್ನು ನಾವು ಯಶಸ್ವಿಯಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಏನು ಹಿಂದೂ ಗಣಪತಿ ಇದೆ, ಈಗ ನಾವೇನಿದ್ದೀವಿ, ನಿಂತ ನೀರು ಏಲಿನಂತೆ, ಹರಿಯುತ್ತಿರುವ ನೀರು ಹಾಲಿನಂತೆ ಅಂತ ಹೇಳಿ ನಮ್ಮದು ಸ್ವಲ್ಪ ಕಡಿಮೆ ಮಾಡಿ ಹೊಸಬರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ನಾವು ಇರ್ತೀವಿ, ಇಲ್ಲ ಅಂತೇನೂ ಅಲ್ಲ. ಆದರೆ ಮುಂದೆ ನಿಮ್ಮಂಥ ಯುವಕರು ಬರಬೇಕು. ನಾವು ಇಲ್ಲದಿದ್ರು ಈ ಥರ ನಡೀತಾ ಇತ್ತು ಅನ್ನೋದನ್ನ ನೀವು ಜ್ಞಾಪಕ ಮಾಡ್ಕೋಬೇಕು. ಇದು ನಮ್ಮ ಸಮಾಜದ್ದು ನಾವೊಂದು ಭಾಗ. ಆದರೆ 2ರಷ್ಟು ಹೆಚ್ಚು ಯುವಕರಿಗೆ ನಾವು ಆದ್ಯತೆ ಕೊಡಬೇಕು. ಬಹಳ ಮುಖ್ಯವಾಗಿ ಸಮಾಜ ಮತ್ತು ಧಾರ್ಮಿಕ ನಂಬಿಕೆಯನ್ನು ನಾವು ಉಳ್ಕೊಳ್ಳೋಕ್ಕೋಸ್ಕರ, ಹಿಂದೂ ಸಮಾಜವನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದು.